ಎಲ್ರಿಗೂ ನಮಸ್ಕಾರ. ಸೋಮವತಿ ಅಮಾವಾಸ್ಯೆ 2024ರ ಕೊನೆಯ ಸೋಮವತಿ ಅಮಾವಾಸ್ಯೆ ಯಾವಾಗ, ಸ್ನಾನ ಮತ್ತು ದಾನಕ್ಕೆ ಮಂಗಳಕರ ಸಮಯ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೋಮವತಿ ಅಮಾವಾಸ್ಯೆ ಅಥವಾ ಪುಷ್ಯ ಅಮಾವಾಸ್ಯೆ ಈ ದಿನ ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸಲಾಗುವುದು. ಈ ದಿನದಂದು ಉಪವಾಸವನ್ನು ಆಚರಿಸುವುದರಿಂದ ಅದೃಷ್ಟ ಮತ್ತು ಸಂತೋಷವನ್ನು ತರುತ್ತದೆ. ಸನಾತನ ಧರ್ಮದಲ್ಲಿ ಅಮಾವಾಸ್ಯೆಯ ತಿಥಿಗೆ ಹೆಚ್ಚಿನ ಮಹತ್ವವಿದೆ. ಅಮಾವಾಸ್ಯೆಯ ದಿನಾಂಕವು ಸೋಮವಾರ ಅಥವಾ ಶನಿವಾರದಂದು ಬಂದರೆ ಅದರ ಮಹತ್ವವು ಇನ್ನಷ್ಟು ಹೆಚ್ಚಾಗುತ್ತದೆ. ಸೋಮವಾರದಂದು ಬಂದರೆ ಅದನ್ನು ಸೋಮವತಿ ಅಮಾವಾಸ್ಯೆ ಎನ್ನುತ್ತಾರೆ. ಈ ದಿನ ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸಲಾಗುವುದು. ಈ ದಿನದಂದು ಉಪವಾಸವನ್ನು ಆಚರಿಸಲೇಬೇಕು. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಅದೃಷ್ಟ, ಸಂತೋಷ ಮತ್ತು ಸಮೃದ್ಧಿ ತರುವುದು ಎಂದು ನಂಬಲಾಗಿದೆ. ಅಲ್ಲದೆ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ವಿಶೇಷವಾದ ಮಹತ್ವವನ್ನು ಹೊಂದಿದೆ. 2024ರ ಕೊನೆಯ ಸೋಮವತಿ ಅಮಾವಾಸ್ಯೆಯು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷದ ಕೊನೆಯ ಸೋಮವತಿ ಅಮಾವಾಸ್ಯೆ ಅಥವಾ ಪುಷ್ಯ ಅಮಾವಾಸ್ಯೆ ಡಿಸೆಂಬರ್ 30ರಂದು 2024ರಂದು ಅಂದರೆ ಡಿಸೆಂಬರ್ 30 ಬೆಳಗ್ಗೆ 1ಕ್ಕೆ ಪ್ರಾರಂಭವಾಗಿ ಇದು ಡಿಸೆಂಬರ್ 31ರಂದು ಮುಂಜಾನೆ 3:56ಕ್ಕೆ ಕೊನೆಗೊಳ್ಳುವುದು. ಉದಯ ತಿಥಿಯ ಆಧಾರದ ಮೇಲೆ ಡಿಸೆಂಬರ್ 30ರಂದು ಅಂದರೆ ಸೋಮವತಿ ಅಮಾವಾಸ್ಯೆಯನ್ನು ಸೋಮವಾರದಂದು ಆಚರಿಸಲಾಗುವುದು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಡಿಸೆಂಬರ್ 30ರಂದು ಬೆಳಗ್ಗೆ 5:24ರಿಂದ 6:19ರವರೆಗೆ ಸ್ನಾನ ಮತ್ತು ದಾನಕ್ಕೆ ಮಂಗಳಕರ ಸಮಯವಾಗಿರುವುದು. ಇದಲ್ಲದೆ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಬಹುದು. ಸ್ನಾನದ ನಂತರ ದಾನ ಮಾಡುವುದರಿಂದ ಅಕ್ಷಯ ಪುಣ್ಯ ಪ್ರಾಪ್ತಿಯಾಗುವುದು. ಇದು ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ. ಅದರ ಜೊತೆಗೆ ವಿಶೇಷ ಅಂದರೆ ಧನುರ್ಮಾಸದ ಪೂಜೆಯೊಂದಿಗೆ ಅರಳಿ ಮರವನ್ನು ಸಹ ಪೂಜೆ ಮಾಡಿದರೆ ಒಳ್ಳೆಯದು. ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರಲು ದಂಪತಿಗಳು ಓಂ ಪಿತೃಭ್ಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಬೇಕು. ಅಂದರೆ ಓಂ ಪಿತೃಭ್ಯೇ ನಮಃ ಎಂದು 108 ಬಾರಿ ಪಠಿಸಬೇಕು. ಪೂರ್ವಜರಿಂದ ಆಶೀರ್ವಾದವು ಸಿಗುವುದು ಮತ್ತು ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಲೆಸುವುದು. ಸೋಮವತಿ ಅಮಾವಾಸ್ಯೆಯಂದು ಮಾಡಬೇಕಾದದ್ದು ಮತ್ತು ಮಾಡಬಾರದು ಯಾವುದು ಎಂದರೆ ನಿಮ್ಮ ಪೂರ್ವಜರಿಗೆ ಆಹಾರ, ನೀರು ಮತ್ತು ಇತರ ವಸ್ತುಗಳನ್ನು ಅರ್ಪಿಸಿ. ಈ ದಿನ ಪೂರ್ವಜರಿಗೆ ನೈವೇದ್ಯ ಸಲ್ಲಿಸುವುದರಿಂದ ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ. ಮಾಂಸಾಹಾರ ಅಥವಾ ಮದ್ಯ ಸೇವಿಸಬೇಡಿ. ಧರ್ಮ ಗ್ರಂಥಗಳ ಪಠಿಸಿ. ಈ ದಿನ ಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಸೊಪ್ಪು ಮತ್ತು ಮೂಲಂಗಿ ಮುಂತಾದವುಗಳನ್ನು ತಿನ್ನಲು ನಿಷೇಧಿಸಿ. ಇದರ ಜೊತೆಗೆ ನೀವು ವಿಷ್ಣುವನ್ನು ಸಹ ಪೂಜಿಸಬಹುದು. ಈ ದಿನಾಂಕದಂದು ಕೋಪಗೊಳ್ಳುವುದು ಅಥವಾ ವಾದಗಳು ಮತ್ತು ಘರ್ಷಣೆಗಳಿಗೆ ಒಳಗಾಗುವುದನ್ನು ತಪ್ಪಿಸಿ. ಆದಷ್ಟು ಘರ್ಷಣೆಗಳಿಗೆ ಒಳಗಾಗಬೇಡಿ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.